ಸರ್ ಐ ವಾಂಟ್ ಬ್ಲೂ ಪ್ರಿಂಟ್. ನಿಮ್ಮ ಮಕ್ಕಳು ಕೇಳ್ತಾ ಇರ್ತೀರಾ, ಸರ್ ನನಗೆ ಬ್ಲೂ ಪ್ರಿಂಟ್ ಬೇಕಿದೆ, ಬ್ಲೂ ಪ್ರಿಂಟ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಇಲ್ಲಿಂದ ನೀವು ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಂಡು LBನ ರಿವೈಸ್ ಮಾಡಿದ್ದಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇನ್ನು ಆಡ್ ಮಾಡಿ ಆ LBನ ರಿವೈಸ್ ಮಾಡಿ ಹೊಸ ಕ್ವಶನ್ ಬ್ಯಾಂಕ್ ಅಂದ್ರೆ ಇದರ ಇನ್ನೊಂದು ಕ್ವಶನ್ ಬ್ಯಾಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ದಟ್ ಇಸ್ ನಥಿಂಗ್ ಬಟ್ ರಿವೈಸ್ಡ್ LBS. ಹಲೋ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಮ್ಮ SSLC ಮಕ್ಕಳಿಗೆ ಯಾವ ತರ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಲಿ ಅಥವಾ LBA ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಲಿ ಅಂಡ್ ಈವನ್ ಟೈಮ್ ಟೇಬಲ್ ಅಂಡ್ ಮಚ್ ಮೋರ್ ಕ್ವಶನ್ ಬ್ಯಾಂಕ್ ಆಗಿರ್ಲಿ ಅಂಡ್ ಇಂಪಾರ್ಟೆಂಟ್ ಡೇಟ್ಸ್, ಸೊ ಅದೆಲ್ಲ ನಿಮಗೆ ನಮ್ಮ ಗವರ್ಮೆಂಟ್ ಏನ್ ವೆಬ್ಸೈಟ್ ಇದೆಯೋ KSEAB, ಆ ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಎಸ್ಪೆಷಲಿ SSLC ಮಕ್ಕಳಿಗೆ ನೋಡಿ, ನೀವು ಸ್ಟಾರ್ಟಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಆಗಿರ್ಲಿ ಅಥವಾ ನಿಮ್ಮ ಎಂಡ್ ಆಗಿರ್ಲಿ, ಅಂದ್ರೆ ಎಂಡ್ ಅಂದ್ರೆ ಏನಂತ ಅಂದ್ರೆ ಪ್ರಿಪೇಟರಿ ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೆ ಅಪ್ರೋಚ್ ಆಗ್ತಾ ಇದ್ದೀರಾ. ನಿಮಗೆ ಏನಂದ್ರೆ ಒಂದು ಪ್ರಾಪರ್ ಪ್ಲಾನ್ ಬೇಕಿದೆ ಅಂಡ್ ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಫ್ಯೂ ಮೆಟೀರಿಯಲ್ಸ್ ಬೇಕಾಗಿದೆ. ಆಬ್ವಿಯಸ್ಲಿ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಸರ್, ನಮಗೆ ಟೈಮ್ ಟೇಬಲ್ ಗೊತ್ತಾಗಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕಾಗಿದೆ ಅಂಡ್ ಈವನ್ ಕ್ವಶನ್ ಬ್ಯಾಂಕ್ ಅಂದ್ರೆ LBA ಅದೆಲ್ಲ ಬೇಕಾಗಿದೆ. ಅದೆಲ್ಲ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮಗೆ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಸೊ ನೋಡಿ, ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗಿ ಜಸ್ಟ್ KSEAB ಅದನ್ನ ಜಸ್ಟ್ ಏನ್ ಮಾಡಿ ಟೈಪ್ ಮಾಡಿ ಎಂಟರ್ ಒತ್ತಿ. ಸೊ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವೆಬ್ಸೈಟ್ ಬರ್ತಾ ಇರುತ್ತೆ ನೋಡಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ KSEAB, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಹೋಮ್ ಪೇಜ್ ಅಲ್ಲಿ ನೋಡಿ SSLC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅಂಡ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ, ಒನ್ ಇಸ್ ಇಂಗ್ಲಿಷ್ ಆರ್ ಅದರ್ ಒನ್ ಇಸ್ ಕನ್ನಡ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಕ್ಲಿಕ್ ಮಾಡಿ. ನನಗೆ ಇಂಗ್ಲಿಷ್ ಬೇಕಿದೆ. ಏನಾಗುತ್ತೆ, ಈ ಪೇಜ್ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇಲ್ಲಿಂದ ನಿಮ್ಗೆ ಏನೇನ್ ರಿಕ್ವೈರ್ಡ್ ಥಿಂಗ್ಸ್ ಬೇಕಿದೆ ಅದೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು ನೀವು ಡೈರೆಕ್ಟ್ ಆಗಿ. ನೋಡಿ, ಎಕ್ಸಾಮ್ ನೋಟಿಫಿಕೇಶನ್ ಅದ್ರ ಅವಶ್ಯಕತೆ ಇಲ್ಲ ನಿಮ್ಗೆ, ಜಸ್ಟ್ ಬೇಕಿದ್ರೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಹಂಗೆ ನೀವು ಕೆಳಗಡೆ ಬಂದ್ರೆ ನೋಡಿ, ನಮ್ಮ ಮಕ್ಳಿಗೆ ಬೇಕಾಗಿರೋ ಅಂದ್ರೆ ಸ್ಟೂಡೆಂಟ್ ಪಾಯಿಂಟ್ ಆಫ್ ಇಂದ ನಮ್ಗೆ ಏನೇನ್ ಬೇಕಿದೆಯೋ ಅದು ನೋಡಿ. ಈ SSLC ಸರ್ಕ್ಯುಲರ್ ಆಗಿರ್ಲಿ ಅಂಡ್ ಪ್ರಿಪೇಟರಿ ಟೈಮ್ ಟೇಬಲ್ ನೋಡಿ. ಇಲ್ಲಿ ಪ್ರಿಪೇಟರಿ 1, ಪ್ರಿಪೇಟರಿ 2, ಪ್ರಿಪೇಟರಿ 3 ಅದ್ರ ಟೈಮ್ ಟೇಬಲ್ ಇನ್ನೂ ರಿಲೀಸ್ ಮಾಡಿಲ್ಲ, ಬಟ್ ಡೇಟ್ಸ್ ನೋಡಿ ಇಲ್ಲಿ ಆಲ್ರೆಡಿ ಅಫಿಷಿಯಲ್ ಆಗಿ ಇಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ ಒಂದು ಟೈಮ್ ಟೇಬಲ್ ಈ ಪ್ರಕಾರ ಇದೆ ಅಂತ ಒಂದು ಡೇಟ್ಸ್ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಫೈನಲ್ ಟೈಮ್ ಟೇಬಲ್ ಇಲ್ಲಿ ಕ್ಲಿಕ್ ಮಾಡ್ರಿ ನೋಡಿ, ಜಸ್ಟ್ ಒಂದ್ಸಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡ್ತೀರಾ, ಡೈರೆಕ್ಟ್ಲಿ ಇಲ್ಲಿ ಗೋಯಿಂಗ್ ಟು ದಟ್ ಪೇಜ್. ಇಲ್ಲಿಂದ ನೀವೇನ್ ಮಾಡ್ಕೊಬಹುದು, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆರ್ ಪ್ರಿಂಟ್ ತಗೊಳ್ಳಿ, ಈಸಿ. ನೆಕ್ಸ್ಟ್ ಅದೇ ತರ ನೋಡಿ, ಎಕ್ಸಾಮ್ 2 ಕೂಡ ಆಲ್ರೆಡಿ ನಿಮಗೆ ಟೈಮ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ತೀರಾ, ಸರ್ ಐ ವಾಂಟ್ ಬ್ಲೂ ಪ್ರಿಂಟ್. ತುಂಬಾ ಮಕ್ಕಳು ಕೇಳ್ತಾ ಇರ್ತೀರಾ, ಸರ್ ನನಗೆ ಬ್ಲೂ ಪ್ರಿಂಟ್ ಬೇಕಿದೆ, ಬ್ಲೂ ಪ್ರಿಂಟ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡಿ. ಇಲ್ಲಿಂದ ನೀವು ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಕೇಳುತ್ತೆ ಲ್ಯಾಂಗ್ವೇಜಸ್ ಯಾವ್ದು ಬೇಕು ನಿಮ್ಗೆ, ಫಸ್ಟ್ ಲ್ಯಾಂಗ್ವೇಜಾ ಸೆಕೆಂಡ್ ಲ್ಯಾಂಗ್ವೇಜಾ. ಫಾರ್ ಎಕ್ಸಾಂಪಲ್ ನನಗೆ ಮ್ಯಾಥ್ಸ್ ಬೇಕು. ಸೊ ಮ್ಯಾಥ್ಸ್ ನಾನು ಹೋಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಮ್ಯಾಥ್ಸ್ 81. ಸೊ ಇಲ್ಲಿ ಬಂದಿದೆ ನೋಡಿ. ಸೊ ನಿಮ್ಗೆ ಪ್ರಾಪರ್ ಆಗಿ ಬ್ಲೂ ಪ್ರಿಂಟ್ ಏನ್ ಬೇಕಿದೆಯೋ ಮ್ಯಾಥ್ಸ್ ಅದು ನೀವು ಯಾವುದೇ ಸಬ್ಜೆಕ್ಟ್ ರಿಗಾರ್ಡಿಂಗ್ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ತರ ನೋಡಿ, ನೆಕ್ಸ್ಟ್ ನಿಮ್ಗೆ ಏನಿದೆ, ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಆದ್ಮೇಲೆ 4 ಮಾಡೆಲ್ ಕ್ವಶನ್ ಪೇಪರ್ಸ್ SSLCಗೆ ಈ ವರ್ಷ ಏನು ರಿಲೀಸ್ ಮಾಡಿದಾರೋ ಅದು ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂತೀರಾ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಒನ್ಸ್ ಅಗೇನ್ ಲ್ಯಾಂಗ್ವೇಜಸ್ ಬೇಕಾ ಯಾವ್ದು ಬೇಕಾ ಅಂತ ನಿಮ್ಗೆ ಯಾವ್ದು ಬೇಕು ಅಂತ ನಿಮ್ಗೆ ಕೇಳುತ್ತೆ. ಅದು ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಯಾವ್ದು ಬೇಕಿದೆ ನಿಮ್ಗೆ ರಿಕ್ವೈರ್ಡ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ನನಗೆ ಮ್ಯಾಥ್ಸ್ ಬೇಕಿದೆ ಅಂದ್ರೆ ಮ್ಯಾಥ್ಸ್ ಇಂಗ್ಲಿಷ್ ಮೀಡಿಯಂ ಮಾಡೆಲ್ ಕ್ವಶನ್ ಪೇಪರ್ 1 ನನ್ಗೆ ಯಾವ್ದು ಬೇಕಿದೆಯೋ ಅದನ್ನ, ಫಾರ್ ಎಕ್ಸಾಂಪಲ್ ನನಗೆ 3 ಬೇಕಿದೆ, ಮಾಡೆಲ್ ಕ್ವಶನ್ ಪೇಪರ್ 3. ಸೊ ನೋಡಿ ಆಲ್ರೆಡಿ ಡೌನ್ಲೋಡ್ ಆಗೋಯ್ತು ಇಲ್ಲಿ. ಅಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದಟ್ಸ್ ಆಲ್. ನೋಡಿ ಇಲ್ಲಿ ನನಗೆ ಮಾಡೆಲ್ ಕ್ವಶನ್ ಪೇಪರ್ ಅವೈಲೇಬಲ್ ಇರುತ್ತೆ. ಅಂಡ್ ಇದನ್ನ ನೀವು ಪ್ರಿಂಟ್ ತಗೊಳ್ಳಿ ಆರ್ ಎಲ್ಸ್ ಇದನ್ನ ಇಲ್ಲಿಂದಾನೆ ರಿವೈಸ್ ಮಾಡ್ಕೊಂತೀರಾ ಅಂದ್ರೆ ಮೊಬೈಲ್ ಇಂದಾನೆ ಅಥವಾ ನಿಮ್ಮ ಯಾವ್ದು ಲ್ಯಾಪ್ಟಾಪ್ ಇಂದಾನೆ ನೀವು ಅದನ್ನ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ನೋಡ್ತೀರಾ ಇಲ್ಲಿ ನೋಡಿ, SSLC ಸಮೇಟಿವ್ ಅಸೆಸ್ಮೆಂಟ್ ಅಂದ್ರೆ SA1 ಪೇಪರ್ ಅಥವಾ ಮಿಡ್ ಟರ್ಮ್ ಪೇಪರ್, ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ LBA ನ ರಿವೈಸ್ ಮಾಡಿದ್ದಾನೆ, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇನ್ನು ಆಡ್ ಮಾಡಿ ಆ LBA ನ ರಿವೈಸ್ ಮಾಡಿ ಹೊಸ ಕ್ವಶನ್ ಬ್ಯಾಂಕ್ ಅಂದ್ರೆ ಈ ತರ ಇನ್ನೊಂದು ಕ್ವಶನ್ ಬ್ಯಾಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ರಿವೈಸ್ಡ್ LBA ಅಷ್ಟೇ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ ನೋಡಿ ಇಲ್ಲಿ ವಿತ್ ಆನ್ಸರ್ ಕೀಸ್. ಅಂಡ್ ಈವನ್ ನಿಮ್ಗೆ ಏನಂದ್ರೆ ಇಲ್ಲಿ
ಸೆಂಟಮ್ ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಯಾರ್ಯಾರಿಗೆ 100 ಔಟ್ ಆಫ್ 100 ಅಂದ್ರೆ ಔಟ್ ಆಫ್ ಔಟ್ ಬಂದಿದೆ ಆ ಪೇಪರ್ಸ್ ನ ಇಲ್ಲಿ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಆನ್ಸರ್ ಶೀಟ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಅಂದ್ರೆ ಮಕ್ಕಳಿಗೆ ಯಾವ ತರ ಪ್ರೆಸೆಂಟ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ನೋಡಿ. ಮ್ಯಾಥ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನೋಡಿ ಮ್ಯಾಥ್ಸ್ ಪೇಪರ್ ನಿಮ್ಗೆ ಯಾವ ತರ ಔಟ್ ಆಫ್ ಔಟ್ ಬಂದಿರೋ ಮಕ್ಕಳು ಯಾವ ತರ ಪ್ರೆಸೆಂಟ್ ಮಾಡಿದಾರೆ ನೀವು ನೋಡಿ ಇಲ್ಲಿ ನೀವು ಪ್ರಾಪರ್ ಆಗಿ ಅದನ್ನ ಅನಲೈಸ್ ಮಾಡ್ಬೋದು. ಕರೆಕ್ಟಾ? ಅಂದ್ರೆ ನೀವು ಆನ್ಸರ್ ಬರೀತೀರಾ, ಬಟ್ ಯಾವ ತರ ಬರೆಯೋದು ನಿಮ್ಗೆ ಒಂದ್ಸಲಿ ನಿಮ್ಗೆ ಅದು ಗೊತ್ತಾದ್ರೆ ನೀವು ಆನ್ಸರ್ ಶೀಟೇ ಡೈರೆಕ್ಟ್ ಆಗಿ ಅದನ್ನ ಆಕ್ಸೆಸ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆ ಪ್ರಾಪರ್ ಆಗಿ ಇಲ್ಲಿಂದ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ತರ ನಾವು ಆನ್ಸರ್ ಪ್ರೆಸೆಂಟ್ ಮಾಡಬೇಕು. ಅಂಡ್ ಮಚ್ ಮೋರ್, ನಿಮ್ಗೆ ವಿಡಿಯೋಸ್ ಬೇಕಿದೆಯಾ, ಟೆಕ್ಸ್ಟ್ ಬುಕ್ ಬೇಕಿದೆಯಾ, PDF ಎಲ್ಲ ಅವೈಲೇಬಲ್ ಇದೆ. ಸೊ ಈ ವಿಡಿಯೋಲಿ ನಿಮ್ಗೆ ನಾನು ಈ ಸ್ಟೂಡೆಂಟ್ ಕಾರ್ನರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸರಿನಾ? ಏನಿದು ಸ್ಟೂಡೆಂಟ್ ಕಾರ್ನರ್ ಬಗ್ಗೆ. ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಯಾರ್ಯಾರಿಗೆ ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಥವಾ ಟೈಮ್ ಟೇಬಲ್ ಎಲ್ಲಿಂದ ಡೌನ್ಲೋಡ್ ಮಾಡೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲಿಂದ ಸಹ ಡೌನ್ಲೋಡ್ ಮಾಡ್ಕೊಳೋದು, ಎಲ್ಲ ಡೌಟ್ಸ್ ಯಾರ್ಯಾರಿಗಿದೆಯೋ ಆ ಮಕ್ಳ ಜೊತೆ ಶೇರ್ ಮಾಡಿ. ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.